Okay. We are seeing about, yeah. There is some disturbance. Yeah. Why do we go to Jesus? Why should we spend time with the Lord? To learn from him, to become like him. ಯಾಕೆ ದೇವರೊಟ್ಟಿಗೆ ನಾವು ಸಮಯ ಕಳೆಯಬೇಕು. To learn from him, okay, to become like him. Yeah. ಮತ್ತೆ We are limited beings, so we need so much of help. Okay, we need guidance. ನಮಗೆ ಗೈಡೆನ್ಸ್ ಬೇಕು. ನಮಗೆ ಸಹ. Yes. Kiran. So we need God's guidance. Yeah, we need God's the encouragement from the Lord. ಮತ್ತೆ We are so people strength. And so we need guidance for future. For all of this, we have to depend on God. Okay. Sorry for the interruption. We'll continue now without any kind of disturbance. ಏನಾದ್ರೂ ಇದ್ರೆ ನೀವು ಹೇಳಿ. Okay, ಇವಾಗ ನಾವು ಮೈ ರೋಲ್ ಆಸ್ ಅ ವೈಫ್ ಅಂತ ನಾವು ನೋಡೋದಾದ್ರೆ ನಾನು ಕೆಲವೊಂದು ವಿಷಯಗಳು ಕಲ್ತಿರುವಂತ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರೆಸ್ಪೆಕ್ಟ್ ಯುವರ್ ಹಸ್ಬೆಂಡ್. ದಿಸ್ ಇಸ್ ವೆರಿ ಮಚ್ ನೋನ್. ವೈಫ್ಸ್ಗೆ ಕಂಪ್ಲೇಂಟ್ ಏನಂದ್ರೆ ಗಂಡನಿಗೆ ನನ್ನ ಹೆಂಡತಿ ನಂಗೆ ಪ್ರೀತಿ ಮಾಡಲ್ಲ ಅಂತ, ಗಂಡಗೆ ನನ್ನ ಹೆಂಡತಿ ನನ್ಗೆ ರೆಸ್ಪೆಕ್ಟ್ ಕೊಡಲ್ಲ ಅಂತ ಮನ್ಸಲ್ಲಿ ಇರ್ತದೆ, ಬಟ್ ಹೇಳ್ಕೊಳಲ್ಲ. ಎಫೆಸ 5ನೇ ಅಧ್ಯಾಯ 33ನೇ ವಚನ ನಾವು ನೋಡೋದಾದ್ರೆ, ಎಫಿಷಿಯನ್ಸ್ 5:33. ಕ್ಯಾನ್ ಎನಿಬಡಿ ರೀಡ್? ಎಫೆಸ 5:33. ಓಕೆ, ಅಲ್ಲಿ ಏನ್ ಹೇಳ್ತದ ಅಂದ್ರೆ ಅದರಲ್ಲಿ ನಿಮ್ಮ ಪ್ರತಿ ಪುರುಷನು ತನ್ನನ್ನ ಪ್ರೀತಿಸಿಕೊಳ್ಳುವಂತೆಯೇ ತನ್ನ ಹೆಂಡತಿಯನ್ನು ಪ್ರೀತಿಸಬೇಕು. ಪ್ರತಿ ಹೆಂಡತಿಯು ತನ್ನ ಗಂಡನಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕು. ಓಕೆ, ಗಂಡನ ಹೆಂಡತಿಯನ್ನು ಪ್ರೀತಿಸಬೇಕು ಮತ್ತು ಹೆಂಡತಿ ಯಾವ ರೀತಿಯಲ್ಲಿ ಗಂಡನಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕು. ಭಯಭಕ್ತಿಯಿಂದ ನಡೆದುಕೊಳ್ಳಬೇಕು, ಗೌರವದಿಂದ ನಡ್ಕೊಳ್ಬೇಕು. ವಿ ಹ್ಯಾವ್ ಟು ರೆಸ್ಪೆಕ್ಟ್ ಅವರ್ ಹಸ್ಬೆಂಡ್ಸ್ ಅಂತ ನಾವು ನೋಡ್ತೀವಿ. ನಮಗೆ ಹೆಣ್ಮಕ್ಕಳಾಗಿ as women it's easy for us to love. Now what has made us as everybody ಎಲ್ಲರೂ ಮಿಸ್ ಮಾಡ್ಕೊಂಡ್ರೆ ಇರ್ತದ. We are made like we are compassionate, we are kind, we are caring and loving. Okay, we can love anybody easily. ನಮ್ಮ ಗಂಡಂದ್ರಿಗೆ ಸಹ ನಾವು ಪ್ರೀತಿ ಮಾಡೋದು ಬಹಳ ಸುಲಭ, ಆದ್ರೆ ನಮ್ಗೆ ರೆಸ್ಪೆಕ್ಟ್ ಮಾಡೋದು ಬಹಳ ಕಷ್ಟ ಇದೆ. ಆದ್ರೆ ಹಸ್ಬೆಂಡ್ಸ್ ಅಲ್ಲಿ, ಗಂಡಂದ್ರಲ್ಲಿ ಅವ್ರಿಗೆ ರೆಸ್ಪೆಕ್ಟ್ ಈಸಿಯಾಗಿ ಕೊಡ್ಬೋದು, ಪ್ರೀತಿ ಮಾಡೋದು ಕಷ್ಟ ಇದೆ ಅಂತ ನಾವು ನೋಡ್ತೀವಿ. As wives, we have to respect our husbands unconditionally. Okay. ಇದು ಸ್ಕ್ರೀನ್ ಶೇರ್ ಕಾಣಿಸ್ತಾ ಇದೆಲ್ಲ? Yes akka. Yes akka. But not the full screen, no? Shall I? It's okay. Yeah, it's okay. Yeah, full screen. Yeah. I'll make the full screen. Yes akka. Okay. Yes akka. F5 akka. Yeah. Okay. So this is a crazy cycle here. What we see is ಇದು ಒಂದು the crazy cycle ಅಂತ ಇದೆ. Without love, she cannot she reacts. Without respect, he reacts ಅಂತ. ಇದು ಒಂದು ಕ್ರೇಜಿ ಸೈಕಲ್. ಕಂಟಿನ್ಯೂ ಆಗಿ
ನನಗೆ ನನ್ನ ಗಂಡ ಪ್ರೀತಿ ಮಾಡಲ್ಲ, ಅದಕ್ಕೆ ನಾನು ಗಂಡನಿಗೆ ರೆಸ್ಪೆಕ್ಟ್ ಮಾಡಲ್ಲ. ಮತ್ತೆ ನನಗೆ ಯಾಕೆ ರೆಸ್ಪೆಕ್ಟ್ ಮಾಡಲ್ಲ ಅಂತ ಹೇಳಿ ಗಂಡ ನನಗೆ ಪ್ರೀತಿ ಮಾಡಲ್ಲ. ಸೊ ಈ ಒಂದು ಕ್ರೇಜಿ ಸೈಕಲ್ ಯಾವಾಗ್ಲೂ ಇಟ್ ಇಸ್ ಗೋಯಿಂಗ್ ಆನ್ ಅಂಡ್ ಆನ್ ಇನ್ ಅವರ್ ಲೈಫ್ಸ್. ಸೊ ದಿಸ್ ಇಸ್ ಒನ್ ಡಿಫಿಕಲ್ಟ್ ಥಿಂಗ್. ವಿ ಹ್ಯಾವ್ ಟು ಸ್ಟಾಪ್ ದಿಸ್ ಕ್ರೇಜಿ ಸೈಕಲ್. ಅದು ಬ್ರೇಕ್ ಮಾಡ್ಬೇಕು ನಾವು. ಎಮರ್ಸನ್ ಎಗೆರಿಕ್ಸ್ ಅಂತ ಹೇಳಿ ಅವರು 3 ಡಿಕೇಡ್ಸ್ ಅಲ್ಲಿ ಫ್ಯಾಮಿಲೀಸ್ ಮಧ್ಯದಲ್ಲಿ ಸೇವೆ ಮಾಡಿದ್ದಾರೆ. ಅವರು 2000 ಕಪಲ್ಸ್ ಮಧ್ಯದಲ್ಲಿ ಒಂದು ಸ್ಟಡಿ ಮಾಡಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಒಂದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಮ್ಯಾರೇಜ್ ಫೇಲ್ ಆಗ್ಲಿಕ್ಕೆ ಒಂದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಏನಂದ್ರೆ ಲವ್ ಅಂಡ್ ರೆಸ್ಪೆಕ್ಟ್. ಲವ್ ಅಂಡ್ ರೆಸ್ಪೆಕ್ಟ್ ಇಸ್ ದ ಮೇಜರ್ ಫ್ಯಾಕ್ಟರ್ ಅಂತ ಅವರು ಹೇಳ್ತಾರೆ. ಸೊ ಇಫ್ ಮೈ ಹಸ್ಬೆಂಡ್, ಈವನ್ ನನ್ ಗಂಡ ನನ್ ಪ್ರೀತಿ ಮಾಡದೇ ಇದ್ರು ಸಹ ನಾನು ಆತನಿಗೆ ರೆಸ್ಪೆಕ್ಟ್ ಮಾಡ್ಬೇಕು ಅನ್ನುವಂತ ನಿರ್ಧಾರ ನಾವು ಮಾಡ್ಬೇಕಾಗುತ್ತೆ. even if because I am connected to God. Okay, ನನ್ನ ಸಂಬಂಧ ದೇವರ ಜೊತೆ ಇದೆ. ನಾನು ದೇವರ ಮುಂದೆ ಒಪ್ಪಂದ ಮಾಡಿದ್ದೇನೆ, ಒಡಂಬಡಿಕೆ ಮಾಡ್ಕೊಂಡಿದ್ದೇನೆ. ಸೊ I have, even if my husband won't love me, I have to respect him ಅನ್ನೋದು ನಾವು ನಿರ್ಧಾರ ಮಾಡ್ಕೊಳ್ಬೇಕು. ಈ ಒಂದು ಕ್ರೇಜಿ ಸೈಕಲ್ ನ ನಾವು ಬ್ರೇಕ್ ಮಾಡ್ಬೇಕಂತ ಹೇಳಿ ನೋಡ್ತೀವಿ. ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕ್ರೇಜಿ ಸೈಕಲ್ ಥಿಂಗ್. ಅರ್ಥ ಆಗಿದೆ ಅನ್ಸುತ್ತೆ. ಇಲ್ಲಿ ಒಂದು ಚಿಕ್ಕ ವಿಡಿಯೋ ನೋಡೋಣ, ಆಮೇಲೆ ಮುಂದೆ ಹೋಗೋಣ. Have you ever had a conflict with your spouse and you saw their spirit deflate? I like to ask the question, what is the issue when the issue isn't the issue? We are unable to see video. She reacts. You cannot see the video? No, Akka. Okay, 1 minute. What is the issue when the issue isn't the issue? What happens when a wife feels unloved? She reacts that disrespectful to her husband. What happens when a husband is disrespectful? He reacts in ways that feel unloving to her. Can you see the video? No. Illa Akka, illa. No? Okay, we'll continue. Video visible illa. Okay, ಅಂದ್ರೆ ನಾವು ಬಿಟ್ಬಿಡೋಣ ವಿಡಿಯೋನ. Okay. ನೀವು ಸ್ಕ್ರೀನ್ ಶೇರ್ ಮಾಡೋ ಬದಲು ಸಾಕ ಲ್ಯಾಪ್ಟಾಪ್ ನೇ ಶೇರ್ ಮಾಡಿ. ಆವಾಗ ನೀವು ವಿಡಿಯೋ ಆನ್ ಇಟ್ಕೊಂಡು ಅದನ್ನ ಓಪನ್ ಮಾಡಬಹುದು. ನೀವೇನೇ ಓಪನ್ ಮಾಡ್ರು ಅವಾಗ ಬರುತ್ತಕ್ಕ. ಲ್ಯಾಪ್ಟಾಪ್ ಅಲ್ಲೇ ಓಪನ್ ಇಟ್ಟಿದ್ದೀನಿ ಅಕ್ಕ. ಅದು ನೀವು ಶೇರ್ ಸ್ಕ್ರೀನ್ ಕೊಟ್ಟಿದ್ದೀರಾ, ಶೇರ್ ಲ್ಯಾಪ್ಟಾಪ್ ಅಂತಾನೆ ಕೊಡ್ಬೇಕು. ಆವಾಗ ನೀವು ಲ್ಯಾಪ್ಟಾಪ್ ಅಲ್ಲಿ ಏನ್ ಓಪನ್ ಮಾಡಿದ್ರು ಅದು ಬರುತ್ತಕ್ಕ. ಈಗ ಸ್ಟಾಪ್ ಶೇರಿಂಗ್ ಮಾಡಿ ಶೇರ್ ಸ್ಕ್ರೀನ್ ಕೊಡುವಾಗ ಶೇರ್ ಸ್ಕ್ರೀನ್ ಬದಲು ಶೇರ್ ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ಏನ್ ನೀವೇನ್ ಯೂಸ್ ಮಾಡ್ತೀರಾ
Have you ever had a conflict with your spouse and you saw their spirit deflate? I like to ask the question, what is the issue when the issue isn't the issue? What happens when a wife feels unloved? She reacts in ways that feel disrespectful to her husband. What happens when a husband feels disrespected? He reacts in ways that feel unloving to her. And I called it the crazy cycle. If I'm feeling hurt, I just spit it all out there. My natural reaction is to attack back. Marriage was just hard right from the beginning. Conflict for us was continual. That doesn't mean that every time we got together there was a fight. Sometimes you wouldn't know there's a problem. So we found ourselves constantly arguing. We weren't out to understand the other one's perspective. We were just out to be heard. I was coming to a point of being very tired of constant fights. And I used the word divorce. It kind of shook me up to say, you know what, for me to use that word means something is terribly wrong between me and her. Do you get on that crazy cycle? It's the lack of love. It's the lack of respect. It's that sense of hostility. It's a sense of contempt that keeps you spinning and causes the relationship eventually to fail. This series is going to answer the question, what is that issue when the issue isn't the issue? ಓಕೆ ಸ್ಕ್ರೀನ್ ಕಾಣಿಸ್ತಾ ಇದೆಲ್ಲ ಸ್ಕ್ರೀನ್ ಕಾಣಿಸ್ತಾ ಇದೆನಾ ಓಕೆ ಇವಾಗ ನಾವು ಡೆಫಿನೆಟ್ಲಿ ಆ ಕ್ರೇಜಿ ಸೈಕಲ್ ನ ನಾವು ಬ್ರೇಕ್ ಮಾಡಬೇಕು ದೇರ್ ಇಸ್ ನೋ ಇದಾಗಿ ಮಾಡ್ತೀವಿ Okay, shall we continue? Yes, sir. My role as ivaga innondu vishaya point, don't criticize your husband anta ನಾವು ನೋಡ್ತೀವಿ. We have to we should not wake him up. We should build him instead of breaking. Proverbs chapter 12 verse okay. A gentle answer turns away wrath, but a harsh stirs anta ನಾವು ನೋಡ್ತೀವಿ. Kiran, can you mute everybody? Kiran? Yes, Akka. Yeah, can you mute everyone? Actually, somebody is speaking and I'm not able to continue. Done, Akka. Yeah. And Proverbs 14:29 says, whoever is patient has great understanding, but who is quick-tempered displays folly. So, yeah, we see that many times we speak very easily as wives. ಬಹಳ ಈಸಿಯಾಗಿ ಮಾತಾಡ್ತೇವೆ, ಹರ್ಟ್ ಮಾಡುವಂತ ರೀತಿಯಲ್ಲಿ ಮಾತಾಡ್ತೇವೆ, ಕ್ರಿಟಿಸೈಸ್ ಮಾಡ್ತೇವೆ. ಆದ್ರೆ ನಮ್ಮ ಒಂದು ಹಸ್ಬೆಂಡ್ಸ್ ಕೋರಿಕೆ ಏನಂದ್ರೆ ಡೋಂಟ್ ಕ್ರಿಟಿಸೈಸ್ ಅಂತ ಹೇಳ್ತಾರೆ. ಕೆಲವರೆಲ್ಲ ಹೇಳೋದು ಕೇಳಿದ್ವಿ. ಸೊ ಲೆಟ್ಸ್ ಬಿ ಕೇರ್ಫುಲ್ ಹೌ ವಿ ಸ್ಪೀಕ್ ಟು ಅವರ್ ಹಸ್ಬೆಂಡ್ಸ್ ಅಂಡ್ ಸ್ಪೆಷಲಿ ಒನ್ ಥಿಂಗ್ ವೆನ್ ವಿ ಸಿ ಹಿಯರ್ ಇಸ್ 5 love languages. ಗ್ಯಾರಿ ಚಾಪ್ಮ್ಯಾನ್ ಅವರು ಹೇಳ್ತಾರ, ಅವರು ಬರ್ದಿರೋ
ಒಂದು ಬುಕ್ ಇದೆ 5 ಲವ್ ಲ್ಯಾಂಗ್ವೇಜಸ್ ಅಂತ. ಅದರಲ್ಲಿ ಕ್ವಾಲಿಟಿ ಟೈಮ್, ಗಿವಿಂಗ್ ಗಿಫ್ಟ್ಸ್, ಆಕ್ಟ್ಸ್ ಆಫ್ ಸರ್ವಿಸ್, ವರ್ಡ್ಸ್ ಆಫ್ ಅಫರ್ಮೇಶನ್, ಫಿಸಿಕಲ್ ಟಚ್ ಅನ್ನುವಂತ ಈ 5 ಲವ್ ಲ್ಯಾಂಗ್ವೇಜಸ್ ಇದೆ. ಇದರಲ್ಲಿ ಏನಂತಂದ್ರೆ, ಈಗ ನನ್ನ ಹಸ್ಬೆಂಡ್ಗೆ ನಮ್ಗೆ ಗಿಫ್ಟ್ ಕೊಡುವಂತ ಒಂದು ಅಭ್ಯಾಸ ಇದೆ. ಹಿ ವಿಲ್ ಶೋ ಹಿಸ್ ಲವ್ ಬೈ ಗಿವಿಂಗ್ ಗಿಫ್ಟ್ಸ್ ಅಂತ ಅನ್ನುವಾಗ, ಇನ್ ಕೇಸ್ ನನಗೆ ಗಿಫ್ಟ್ ರಿಸೀವ್ ಮಾಡೋದ್ರಿಂದ ನನ್ಗೆ ಏನ್ ಅನ್ಸ್ತಿಲ್ಲ, ಪ್ರೀತಿ ತೋರಿಸ್ದಾಗೆ ಅನ್ಸ್ತಿಲ್ಲ ಅಂದ್ರೆ ನಾನು ಓಕೆ, ನನ್ನ ಗಂಡಂದು ಮೈ ಹಸ್ಬೆಂಡ್ಸ್ ಲವ್ ಲ್ಯಾಂಗ್ವೇಜ್ ಇಸ್ ಗಿವಿಂಗ್ ಗಿಫ್ಟ್ಸ್ ಅಂತ ನಾನು ಅಕ್ಸೆಪ್ಟ್ ಮಾಡ್ಬೇಕು. ಮತ್ತೆ ವರ್ಡ್ಸ್ ಆಫ್ ಅಫರ್ಮೇಶನ್, ಈಗ ನಾನು ಓಕೆ ನೀನ್ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿ ನನ್ನ ಗಂಡನಿಗೆ ಅಪ್ರಿಶಿಯೇಟ್ ಮಾಡುವಾಗ, ಇಫ್ ಐ ಗಿವ್ ವರ್ಡ್ಸ್ ಆಫ್ ಅಫರ್ಮೇಶನ್ and if he feels happy and if he feels loved, then I have to give those words of affirmation, ಒಂದು ಎನ್ಕರೇಜ್ಮೆಂಟ್, ಅಪ್ರಿಸಿಯೇಷನ್ ಮಾತುಗಳು ನಾನು ಹೇಳ್ಬೇಕು. ವೈಫ್ಸ್ ಆಗಿ ನಾವು ಕಲ್ತ್ಕೊಳ್ಬೇಕಾಗಿರುವಂತ ವಿಷಯಗಳು ಕೆಲವೊಂದ್ಸಲ ಅದೇ ಕ್ವಾಲಿಟಿ ಟೈಮ್. ಈಗ ನನಗೆ ಆಸ್ ಅ ವೈಫ್ ಕ್ವಾಲಿಟಿ ಟೈಮ್ ಚೆನ್ನಾಗಿ ಒಂದ್ ಅರ್ಧ ಗಂಟೆ ನನ್ ಗಂಡ ನನ್ನ ಜೊತೆ ಮಾತಾಡ್ಬೇಕು ಅಂತ ನನ್ಗಿದ್ರೆ, ನನ್ನ ಲವ್ ಲ್ಯಾಂಗ್ವೇಜ್ ಮೈ ಹಸ್ಬೆಂಡ್ ಶುಡ್ ಅಂಡರ್ಸ್ಟ್ಯಾಂಡ್ and he should give time to me ಅಂತ. ಆ ರೀತಿಯಲ್ಲಿ ಇವು ಕೆಲವು ವಿಷಯಗಳು. ಕೆಲವರು ಕೆಲಸ ಮಾಡಿ ಅವರು ಪ್ರೀತಿ ಮಾಡ್ತಾರೆ ಅಂತ ಹೇಳಿ ತೋರಿಸ್ತಾರ. ಹಸ್ಬೆಂಡ್ಸ್ ಮೇ ಶೋ ದೇರ್ ಲವ್ ಥ್ರೂ ದೇರ್ ಆಕ್ಟ್ ಆಫ್ ಸರ್ವಿಸ್. ಯಾವ ರೀತಿಯಲ್ಲಿ ಅವ್ರ ಆಕ್ಟ್ ಆಫ್ ಸರ್ವಿಸ್ ಮೂಲಕ ನಮ್ಗೆ ಪ್ರೀತಿ ಮಾಡ್ತಾರೆ ಅಂತ ತೋರಿಸ್ಬೋದು. ಅದನ್ನ ನಾವು ಗುರ್ತು ಮಾಡ್ಕೋಬೇಕು. ವಿ ಶುಡ್ ನೋ ದೇರ್ ಲವ್ ಲ್ಯಾಂಗ್ವೇಜ್, ಅಂಡ್ as wives we should know their love language and they should know our love language, especially when we are speaking in the context of women. Let's be careful about this so that our intimacy, it will grow, our relationship will grow with the physical touch. ಕೆಲವರಿಗೆ ಈಗ physical touch is very important. hug ಆಗಲಿ ಅಥವಾ ಟ್ಯಾಪ್ ಮಾಡೋದಾಗ್ಲಿ, ಶೋಲ್ಡರ್ ಟ್ಯಾಪ್ ಮಾಡೋದು, ಡಿಫ್ರೆಂಟ್ ವೇಸ್ ಅಲ್ಲಿ ನಾವು ಪ್ರೀತಿ ತೋರಿಸುವಂಥದ್ದು. ನಮ್ಮ ಒಂದು ಲವ್ ಲ್ಯಾಂಗ್ವೇಜ್ ನಾವು ಐಡೆಂಟಿಫೈ ಮಾಡಿಕೊಂಡು ನಮ್ಮ ಒಂದು ಹಸ್ಬೆಂಡ್ ಆಗಲಿ ವೈಫ್ ಸ್ಪೌಸ್ಗೆ ನಾವು ಪ್ರೀತಿ ತೋರಿಸುವಂತರಾಗಿರ್ಬೇಕು. ಇನ್ಸ್ಟೆಡ್ ಆಫ್ ಕ್ರಿಟಿಸೈಸಿಂಗ್ ವಿ ಹ್ಯಾವ್ ಟು ಶೋ ಅವರ್ ಲವ್. And next, as a wife, my role is be watchful in our thoughts and actions. Many times thoughts just come anyway. ಸುಮ್ನೆ ಬಂದ್ಬಿಡ್ತದೆ ಥಾಟ್ಸ್, ಅದನ್ನ ನಾನು ಆಕ್ಷನ್ ಅಲ್ಲಿ ತಗೊಂಡ್ಬಿಟ್ರೆ ಹೇಗಿರ್ತದೆ? ಇಟ್ಸ್ ವೆರಿ ಡೇಂಜರಸ್. ಸೊ ಈ ಒಂದು ವಾಕ್ಯ Titus 2nd chapter 4th and 5th verse ಅಲ್ಲಿ, ಈಗ women to love their husband and children. ಹಿರಿಯ ಒಂದು ಹೆಂಗಸರು ಕಿರಿಯರಿಗೆ ಏನ್ ಮಾಡ್ಬೇಕಂದ್ರೆ, ನಿಮ್ ಗಂಡ ಮಕ್ಕಳನ್ನು ಪ್ರೀತಿ ಮಾಡ್ಬೇಕಂತ ಹೇಳಿ ಅವರು ನಮ್ಗೆ ಕಲಿಸಿ ಕೊಡ್ಬೇಕು ಅಂತ ಹೇಳ್ತಿದ್ದ ವಾಕ್ಯ. ನಾವು ಸೆಲ್ಫ್ ಕಂಟ್ರೋಲ್ಡ್ ಆಗಿರ್ಬೇಕು, ಪರಿಶುದ್ಧರಾಗಿರ್ಬೇಕು. ನಮ್ಮ ಮನೆ ಜವಾಬ್ದಾರಿಕೆ, ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್. ನನ್ನ ಮನೆ ನಾನು ನೋಡ್ಕೊಳ್ಳುವಂಥದ್ದು, ನನ್ನೆಲ್ಲ ಒಂದು ಅಡುಗೆ ಕೆಲಸ, ಮನೆ ಕೆಲಸಗಳು ನಾವು ಮಾಡ್ಲೇಬೇಕು. ದೇವರು ನಮ್ಗೆ ಕೊಟ್ಟಂತ ಜವಾಬ್ದಾರಿಕೆ ಆಗಿದೆ. ಮೇ ಬಿ ವಿ ಕ್ಯಾನ್ ಮೇಕ್ ಅವರ್ ಚಿಲ್ಡ್ರನ್ ಡೂ take help from our husband, but it is our responsibility to do our job. We have to be kind, we have to be subject to our husbands ಅಂತ ಹೇಳಿ older women younger women ಗೆ ಕಲಿಸ್ಬೇಕು ಅಂತ ಇಲ್ಲಿ ನಾವು ನೋಡ್ತೀವಿ. But we should know that we have to be careful in how we think and act. ಸೊ ಅದರಿಂದಾಗಿ ನಾವು ಮಾಡುವಂತ ಕೃತ್ಯಗಳಿಂದ ದೇವರಿಗಾಗ್ಲಿ ದೇವರ ವಾಕ್ಯಕ್ಕೆ ನಾವು ಯಾವುದೇ ರೀತಿಯಲ್ಲಿ ಅಡ್ಡಿಯಾಗಿ ನಿಂತ್ಕೊಳ್ಬಾರ್ದು, ಸಮಸ್ಯೆಯಾಗಿ ನಿಂತ್ಕೊಳ್ಬಾರ್ದು. ಇದು ಇನ್ನೊಂದು ಮುಖ್ಯವಾದ ವಿಷಯ. ಫೋಕಸ್ ಆನ್ ಯುವರ್ ಇನ್ನರ್ ಬ್ಯೂಟಿ. ಆಸ್ ಅ ವೈಫ್ ನಾವು ಹೊರಗಿನ ತೋರಿಕೆ, ನಾನು ಯಾವ ರೀತಿಯಲ್ಲಿ ಡ್ರೆಸ್ ಅಪ್ ಮಾಡ್ಕೊತೀನಿ, ಹೇರ್ ಸ್ಟೈಲ್ ಮಾಡ್ಕೊತೀನಿ, ಎಷ್ಟು ಬಂಗಾರ ಹಾಕೊಳ್ತೀನಿ ಅನ್ನುವಂಥದ್ದು ಅಲ್ಲ. 1 ಪೇತ್ರ 3ನೇ ಅಧ್ಯಾಯ 3ನೇ ವಚನ ಯಾರಾದ್ರೂ ಓದ್ತೀರಾ? ಇಲ್ಲ ಅಂದ್ರೆ ಅದೇ ಅದ್ರಲ್ಲಿ ಏನ್ ಹೇಳ್ತಿದಂದ್ರೆ, ಹೊರಗಿನ ಒಂದು ಬ್ಯೂಟಿ ನಾವ್ ಯಾವ ರೀತಿಯಲ್ಲಿ ಡ್ರೆಸ್ ಅಪ್ ಮಾಡ್ಕೊಳ್ತೀವಿ ಅಂತೆಲ್ಲ ಇಂಪಾರ್ಟೆಂಟ್ ಇಲ್ಲ. ಆದ್ರೆ ಇಟ್ ಇಸ್ ಅಬೌಟ್ ಹಲೋ
ಹಲೋ ಹಲೋ ಕೇಳಿಸ್ತಾ ಇದೆ ಕಿರಣ್? ಅಕ್ಕ ಇಟ್ಸ್ ಆಡಿಬಲ್ ಅಕ್ಕ, ಕೇಳಿಸ್ತಾ ಇದೆ. Okay, thank you. Yeah, we should have a gentle and quiet spirit ಅಂತ ನಾವು ನೋಡ್ತೀವಿ. ಆದ್ರೆ ಎಷ್ಟೊಂದ್ಸಲ ಗಲಿಬಿಲಿಯಲ್ಲಿ ಇಮೋಷನಲಿ ಡಿಸ್ಟರ್ಬ್ ಆಗಿ ಟೆನ್ಷನ್ ಅಲ್ಲಿ ಇರ್ತೀವಿ. ಬಟ್ ವಿ ಶುಡ್ ಹ್ಯಾವ್ ಅ ಕ್ವೈಟ್ ಸ್ಪಿರಿಟ್, ಸಮಾಧಾನದ ಒಂದು ಆತ್ಮವನ್ನು ಹೊಂದಿದವರಾಗಿ ನಮ್ರತೆ ಉಳ್ಳವರಾಗಿ ಇರ್ಬೇಕಂತ ಹೇಳಿ ದೇವ್ರ ವಾಕ್ಯ ನಮ್ಗೆ ಹೇಳ್ತಿದ. ಪ್ರಾವರ್ಬ್ಸ್ ಜ್ಞಾನೋಕ್ತಿ 31ನೇ ಅಧ್ಯಾಯ 10ನೇ ವಚನ ಏನ್ ಹೇಳುತ್ತಂದ್ರೆ, ಆ ವೈಫ್ ಆಫ್ ನೋಬಲ್ ಕ್ಯಾರೆಕ್ಟರ್ ಹೂ ಕ್ಯಾನ್ find I'm sorry some she is worth far more than rubies ಅಂತ. ಒಂದು ಗುಣವತಿಯಾದ ಸತಿಯಲ್ಲಿ ಸಿಕ್ಕಾಳು, ಆಕೆ ಎಷ್ಟೋ ಅವಳಕ್ಕಿಂತಲೂ ಶ್ರೇಷ್ಠಳು ಅಂತ ಹೇಳ್ತದ. ಅದಕ್ಕಾಗಿ ನಮ್ಮ ಒಂದು ಗುಣ, ಕ್ಯಾರೆಕ್ಟರ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಎನಿಥಿಂಗ್. ಇಟ್ಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಎನಿಥಿಂಗ್. ಜ್ಞಾನೋಕ್ತಿ 12ನೇ ಅಧ್ಯಾಯ 8ನೇ ವಚನ ಏನ್ ಹೇಳ್ತಿದ್ರೆ, a person is praised according to their prudence. ನಮ್ಮಲ್ಲಿರುವಂತ ಒಳ್ಳೆತನ ಬೇರೆಯವ್ರಿಗೆ ಕಂಡು ಬರ್ಬೇಕು, ಅವಾಗ ನಮ್ಗೆ ಜನರು ಹೊಗಳ್ತಾರ ಅಂತ ನಾವು ನೋಡ್ತೀವಿ. ಒಂದು ಮುಖ್ಯವಾದ ವಿಷಯ, ನಮ್ಮ ಒಂದು ದಾಂಪತ್ಯ ಜೀವಿತದಲ್ಲಿ ಮ್ಯಾರಿಟಲ್ ಡ್ಯೂಟೀಸ್ ನಾವು ಫುಲ್ಫಿಲ್ ಮಾಡ್ಬೇಕು. ಮದುವೆ ಅನ್ನುವಂಥದ್ದು ಒಂದು ಕಮಿಟ್ಮೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಕವನೆಂಟ್. ಇದು ಒಂದು ಒಡಂಬಡಿಕೆ ಆಗಿದೆ. ಈವನ್ ಇಫ್ ಮೈ ಹಸ್ಬೆಂಡ್ ಇಸ್ ನಾಟ್ ಫೇತ್ಫುಲ್ ಟು ಮೀ, ಐ ಹ್ಯಾವ್ ಟು ಬಿ ಫೇತ್ಫುಲ್ ಟು ಮೈ ಹಸ್ಬೆಂಡ್. ಕವನೆಂಟ್ ಅನ್ನುವಂಥದ್ದು ದೇವರು ಅಬ್ರಾಮ್ ಜೊತೆ ಯಾವ ರೀತಿ ಒಡಂಬಡಿಕೆ ಮಾಡ್ಕೊಂಡ್ರಲ್ಲ, ಅವ್ರು ಒಡಂಬಡಿಕೆ ಅಂದ್ರೆ ನಾವೆಷ್ಟು ಸಲ ಅಪನಂಬಿಗಸ್ತರಾಗಿರ್ತೀವಿ, ಬಟ್ ದೇವರು ನಂಬಿಗಸ್ತರಾಗಿಯೇ ಇರ್ತಾರೆ ನಮ್ಗೆ. ಹಾಗೆ ಮದುವೆ ಅನ್ನುವಂಥದ್ದು ಒಂದು ಒಡಂಬಡಿಕೆ ಆಗಿದೆ. ನನ್ನ ಗಂಡ ನನಗೆ ಅಪನಂಬಿಗಸ್ತನಾಗಿದ್ರು ಸಹ ನಾನು ನಂಬಿಗಸ್ತಳಾಗಿರ್ಬೇಕು ಅನ್ನುವಂಥದ್ದು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಮತ್ತೆ ಸ್ಪೆಷಲಿ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್, ಸಂಬಂಧಗಳು ಇಟ್ಕೊಳ್ಳುವಂಥದ್ದು ಬಹಳ ಡೇಂಜರಸ್. ಇದು ನಾವು ಈ ವಿಷಯದಲ್ಲಿ ಬಹಳ ಕೇರ್ಫುಲ್ ಆಗಿರ್ಬೇಕು. ಯಾಕಂದ್ರೆ ನಾವು ದೇವರ ಮುಂದೆ, ದೇವರ ಸಾನ್ನಿಧ್ಯದಲ್ಲಿ ನಾವು ಒಪ್ಪಂದ ಮಾಡಿದೀವಿ, ಗಂಡ ಹೆಂಡತಿಯರಾಗಿ ಒಂದು ಒಪ್ಪಂದ ಮಾಡಿದೀವಿ, ಒಡಂಬಡಿಕೆ ಮಾಡ್ಕೊಂಡಿದೀವಲ್ಲ. ಸೊ ವಿ ಹ್ಯಾವ್ ಟು ಕೀಪ್ ಟು ದಟ್ ಪ್ರಾಮಿಸ್. ದೇವರು, ಗಾಡ್ ಹೇಟ್ಸ್ ಡಿವೋರ್ಸ್. ಡಿವೋರ್ಸ್ ಅಂದ್ರೆ ದೇವರಿಗೆ ಇಷ್ಟ ಇಲ್ಲ ಅಂತ ಹೇಳಿ ಇಲ್ಲಿ ನಾವು ಮಲಾಕಿ ಪುಸ್ತಕದಲ್ಲಿ ನಾವು ನೋಡ್ತೇವೆ. ದೇವರಿಗೆ ಡಿವೋರ್ಸ್ ಇಷ್ಟ ಇಲ್ಲ. ಇಲ್ಲಿ ನಾವು ಮತ್ತಾಯ 5ನೇ ಅಧ್ಯಾಯ 27 ಮತ್ತು 28ನೇ ವಚನ ನೋಡುದಾದ್ರೆ, ಯಾರಾದ್ರೂ ಒಬ್ರು ಮಾತ್ರ ದಯಮಾಡಿ ಮ್ಯೂಟ್ ಮಾಡ್ಕೊಂಡು ಓದ್ತೀರಾ, ಮತ್ತೆ ಏನು ಡಿಸ್ಟರ್ಬೆನ್ಸ್ ಆಗ್ಬಾರ್ದು ನಮ್ಗೆ. ಮತ್ತಾಯ 5, 27, 28. Can anybody read? ವ್ಯಭಿಚಾರ ಮಾಡಬಾರದೆಂದು ಹೇಳಿಯದೆ ಎಂಬುದಾಗಿ ನೀವು ಕೇಳಿದ್ದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆಯ ಕೂಡ ಮಾಡಿದವನಾದ. ವ್ಯಭಿಚಾರ ಮಾಡಬಾರ್ದು ಅಂತ ಹೇಳಿ ಪ್ಲೀಸ್ ಮ್ಯೂಟ್. ಗಿರಿಜಾ ಮ್ಯೂಟ್ ಮಾಡಿ ಗಿರಿಜಾ. ಹಲೋ, ಹಾ, ಓಕೆ, ಸರಿ, ಮ್ಯೂಟ್ ಮಾಡ್ಕೊಳ್ರಿ. ಸೊ ಇಲ್ಲಿ ನಾವೇನ್ ನೋಡ್ತೀವಂದ್ರೆ, ವ್ಯಭಿಚಾರ ಮಾಡಬಾರದು ಅಂತ ಹೇಳಿ ವಾಕ್ಯ ಹೇಳಿದ್ರೆ, ನಾವು ಕೆಟ್ಟ ದೃಷ್ಟಿಯಿಂದ ಅಂದ್ರೆ ಬೇರೆ ಪುರುಷನನ್ನು ನೋಡಿದ್ರೆ ನಾನ್ ವ್ಯಭಿಚಾರ ಮಾಡಿದ ಆಯ್ತು ಅಂತ ಹೇಳಿ ಯೇಸು ಸ್ವಾಮಿ ನಮ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಮುಂಚೆ ನಾವು if we do that act we would sin, that was a sin. But now if you look lustfully the person of opposite sex, then I am committing adultery. Jesus has put a double lock here. One lock already ittu, ಈಗ ಡಬಲ್ ಲಾಕ್ ಹಾಕಿದಾರ. ನಾವೇನಂದ್ರೆ ಬೇರೆ ಪುರುಷನನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ಲೇಬಾರದು. ಸೊ ಇಟ್ ಇಸ್ ವೆರಿ ವೆರಿ ಕ್ರೂಷಿಯಲ್. ಬಹಳ ಸೂಕ್ಷ್ಮವಾಗಿ ನಮಗೆ ಈಗ
ಹೊಸ ಒಡಂಬಡಿಕೆಗೆ ಬಂದ ಮೇಲೆ ವಿ ಕೆನಾಟ್ ಟೇಕ್ ಇಟ್ ಈಸಿ. ಹೊಸ ಒಡಂಬಡಿಕೆಗೆ ಬಂದ್ಮೇಲೆ ಓ ನಮ್ಗೆ ಎಕ್ಸ್ಟ್ರಾ ಗ್ರೇಸ್ ಇದೆ, ಎಕ್ಸ್ಟ್ರಾ ಏನು ಆರಾಮಾಗಿ ಜೀವನ ಮಾಡ್ಬೋದು, ಪಾಪ ಮಾಡಿ ಮತ್ತೆ ಸಾರಿ ಅಂತ ಹೇಳ್ಬೋದು ಅಂತ. ಬಟ್ ಎವ್ರಿವೇರ್ ಜೀಸಸ್ ಹ್ಯಾಸ್ given us the commands which are even more sensitive, even more sensitive. So in case of sexual immorality only, we can divorce our spouse. Okay, only in case of sexual immorality, Jesus says you can divorce. But definitely yeah, that is one condition. But yeah, still we have made a commitment. We know how about going ahead. So our inner beauty, focusing on our inner beauty, ನಮ್ಮ ಆಂತರ್ಯದಲ್ಲಿ ಒಂದು ಪರಿಶುದ್ಧತೆ ಇರಬೇಕು, ನಮ್ಮ ಗುಣ ಸರಿಯಾದ ರೀತಿಯಲ್ಲಿ ಇರ್ಬೇಕು ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾದದ್ದಾಗಿದೆ. ನಾವು ನಮ್ಮ ಹಸ್ಬೆಂಡ್ ಒಟ್ಟಿಗೆ ಮಾಡಿಕೊಂಡಂತ ಈ ಒಡಂಬಡಿಕೆಗೆ ನಾವು ಫೇತ್ಫುಲ್ ಆಗಿರ್ಬೇಕು. ಮತ್ತೆ ಹೋಪ್ ಆಸ್ ಅ ವೈಫ್ ನಾವು ನೋಡಿರುವಂತ ಈ ಜವಾಬ್ದಾರಿಕೆ ನನ್ಗೆ ಸ್ಪೆಷಲಿ ನಾನು ಫೋಕಸ್ ಮಾಡಿರುವಂತದ್ದು ಮೈ ರೋಲ್ ಆಸ್ ಅ ವೈಫ್ ಅಂತೆ ಫೋಕಸ್ ಮಾಡಿ ನಾನು ಹೇಳೋಣ ಅಂತ ಇಷ್ಟಪಟ್ಟಿದ್ದೀನಿ. ರೆಸ್ಪೆಕ್ಟ್ ಮಾಡಬೇಕು, ನಮ್ಮ ಗಂಡಂದರಿಗೆ ರೆಸ್ಪೆಕ್ಟ್ ಮಾಡಬೇಕು. ಅವ್ರ ಪ್ರೀತಿ ಮಾಡದೇ ಇರುವಾಗ್ಲೂ ನಾವು ಅವ್ರಿಗೆ ಆಧರಿಸ್ಬೇಕು, ಮರ್ಯಾದೆ ಕೊಡಬೇಕು ಅನ್ನುವಂತ ಈ ವಿಷಯ ಸ್ಪಷ್ಟವಾಗಿ ನಮಗೆ ಗೊತ್ತಾಗಿದೆ. ಈ ಕ್ರೇಜಿ ಸೈಕಲ್ ಅಲ್ಲಿ ನಾವು ಸಿಕ್ಬಿಡ್ಬಾರ್ದು. ಸುಮ್ನೆನೆ ಮತ್ತೆ ನನ್ ಹಸ್ಬೆಂಡ್ ನನ್ಗೆ ರೆಸ್ಪೆಕ್ಟ್ ಮಾಡಲ್ಲ ಅಂತ ನಾನ್ ಪ್ರೀತಿ ಮಾಡದೆ ಇದ್ರೆ ಜಸ್ಟ್ ದಿಸ್ ಸೈಕಲ್ ಗೋಸ್ ಆನ್. ಸೊ ಈ ಒಂದು ಸೈಕಲ್ ಅಲ್ಲಿ ನಾವು ಸಿಕ್ಬಿಟ್ಕೊಂಡು ಪ್ರಾಬ್ಲಮ್ಗೆ ಒಳಗಾಗಬಾರ್ದು, ಕ್ರಿಟಿಸೈಸ್ ಮಾಡಬಾರ್ದು. ಎಷ್ಟೊಂದ್ಸಲ ನಾವು ಈ ರೀತಿಯಲ್ಲಿ ಮಾಡಿದ್ದೇವೆ. ರೆಸ್ಪೆಕ್ಟ್ ಮಾಡಿದ್ರೆ ಡೆಫಿನೆಟ್ಲಿ ನಾವು ಕ್ರಿಟಿಸೈಸ್ ಮಾಡಲ್ಲ. ಸೊ ನಾವು ಆಲೋಚನೆ ಮಾಡಿ ಮಾತನಾಡುವಂತವ್ರು ಆಗ್ಬೇಕು. ಮತ್ತೆ ಈ 5 ಲವ್ ಲ್ಯಾಂಗ್ವೇಜ್ ನಾವು ಯೂಸ್ ಮಾಡಕ್ಕೆ ಪ್ರಯತ್ನ ಮಾಡೋಣ. ಲೆಟ್ಸ್ ನೋ ವಾಟ್ ಇಸ್ ಮೈ ಹಸ್ಬೆಂಡ್ಸ್ ಲವ್ ಲ್ಯಾಂಗ್ವೇಜ್, so that I can speak to him in that way. I can show my love to him in that way. ಆ ರೀತಿಯಲ್ಲಿ ನಾನು ನನ್ನ ಗಂಡನಿಗೆ I think Akka is facing some network problem. Akka may rejoin soon. I'm sorry, ಮತ್ತೆ ಡಿಸ್ಕನೆಕ್ಟ್ ಆಗಿತ್ತು. ಯಾಕೆ ಈ ರೀತಿಯಲ್ಲಿ ಆಗ್ತದೆ ಗೊತ್ತಾಗ್ತಿಲ್ಲ. ಓಕೆ, ನಮ್ಮ ಒಂದು ಈ ಒಂದು ವಿಷಯ ಸ್ಪೆಷಲಿ ನಮ್ಮ ಒಂದು ಕ್ಯಾರೆಕ್ಟರ್ ಕರೆಕ್ಟ್ ಆಗಿ ಇರ್ಬೇಕು ಅನ್ನುವಂಥದ್ದು ನಾವು ಫೋಕಸ್ ಆಗಿ ಇಟ್ಕೊಂಡು ಮುಂದೆ ಹೋಗೋಣ. ಮುಂದೆ ಹೋಗ್ತಿಲ್ಲ. ಓಕೆ, ಮೈ ರೋಲ್ ಆಸ್ ಅ ಮದರ್. ಹೆಚ್ಚು ವಿಷಯಗಳು ಇಲ್ಲಿ ಇಲ್ಲ, ಆದ್ರೂ ಕೆಲವು ವಿಷಯಗಳಿದೆ. ಗುಡ್ ಪೇರೆಂಟ್ಸ್, ಒಳ್ಳೆ ತಂದೆ ತಾಯಿಗೆ ಒಳ್ಳೆ ಮಕ್ಕಳು ಇರ್ತಾರ ಅಂತ ನಾವು ಕೇಳ್ತೀವಿ. ಕೆಟ್ಟ ತಂದೆ ತಾಯಿಗೆ ಕೆಟ್ಟ ಮಕ್ಕಳು. ಒಳ್ಳೆ ತಂದೆ ತಾಯಿಗೆ ಕೆಟ್ಟ ಮಕ್ಕಳು ಇರ್ತಾರ ಅಂತ ಅಂದ್ರೆ ಒಂಥರ ವಿಚಿತ್ರ ಅನ್ಸ್ತದ. ಬಟ್ ಇದು ಪ್ರಾಡಿಗಲ್ ಸನ್, ತಪ್ಪಿ ಹೋದ ಮಗನ ಸಾಮ್ಯದಲ್ಲಿ ನಾವು ನೋಡ್ತೀವಿ. ಆಮೇಲೆ ಕೆಟ್ಟ ತಂದೆ ತಾಯಿಗೆ ಒಳ್ಳೆ ಮಕ್ಕಳು ಸಹ ಇರ್ತಾರ ಅನ್ನೋ ಪಾಸಿಬಿಲಿಟಿ ಇದೆ. ಇದು ಜೋಸಿಯಾ ಸತ್ಯವೇದದಲ್ಲಿ ಒಂದು ಕ್ಯಾರೆಕ್ಟರ್ ಬರ್ತದ. ಜೋಸಿಯಾ ಅವನು ಒಳ್ಳೆ ವ್ಯಕ್ತಿ ಆಗಿದ್ದ. ಅವರ ತಂದೆ ಮತ್ತೆ ಅವರ ತಾತ ಕೆಟ್ಟವರಾಗಿದ್ರು. ಬಟ್ ಹಿ ವಾಸ್ ಅ
ಗುಡ್ ಪರ್ಸನ್ ಅಂತ ನಾವು ನೋಡ್ತೀವಿ. ಇದು ಸೆಕೆಂಡ್ ಕಿಂಗ್ಸ್ 22 ಚಾಪ್ಟರ್ ಅಲ್ಲಿ ಹೇಳ್ತದ. ನಾವು ಒಂದು ನನ್ಗೆ ಗೊತ್ತಿಲ್ಲ, ಮೇ ಬಿ ನಂಗೆ ಟೈಮ್ ಸ್ವಲ್ಪ ಕಡಿಮೆ ಇದೆ ಯಾಕಂದ್ರೆ ಎಷ್ಟೊಂದು ಮಿಸ್ ಆಯ್ತು. ಇಲ್ಲಿ ಒಂದು ಎರಿಕ್ಸನ್ಸ್ ಥಿಯರಿ ಅಂತ ಇದೆ, ಸ್ವಲ್ಪ ಬೇಗ ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಎರಿಕ್ಸನ್ಸ್ ಸ್ಟೇಜ್ ಆಫ್ ಸೈಕೋಸೋಷಿಯಲ್ ಡೆವಲಪ್ಮೆಂಟ್ ಅಂತ ಹೇಳಿ. ಇಲ್ಲಿ ನಾವು ಚಿಕ್ಕ ಮಗುವಾಗಿ ಇರುವಾಗ ಟ್ರಸ್ಟ್ ಮಿಸ್ಟ್ರಸ್ಟ್ ಅನ್ನೋದು, ನಾವು ಮಗುನ ಇನ್ಫೆಂಟ್ ನ ಬಹಳ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿದ್ರೆ ಅದು ಅದರಲ್ಲಿ ಟ್ರಸ್ಟ್ ಬಿಲ್ಡಪ್ ಆಗುತ್ತೆ ಅಂತ, ಮಗುವಲ್ಲಿ ಟ್ರಸ್ಟ್ ಬಿಲ್ಡಪ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ನಾವು ನೋಡೋದಾದ್ರೆ ಆಟೋನಮಿ ವರ್ಸಸ್ ಶೇಮ್ ಅಂತ ಹೇಳ್ತದ. ಆಟೋನಮಿ ಅಂದ್ರೆ ಅಥಾರಿಟಿ, ಒಂದು ಅಧಿಕಾರದಿಂದ ಜೀವಿಸೋದು. ಟಾಡ್ಲರ್ಸ್ ಆಗಿ, ಟಾಡ್ಲರ್ಸ್ ಲರ್ನ್ ಟು ಎಕ್ಸರ್ಸೈಸ್ ವಿಲ್ ಅಂಡ್ ಡೂ ಥಿಂಗ್ಸ್ ಫಾರ್ ದೆಮ್ಸೆಲ್ಸ್. ಅವಾಗ ಅವ್ರಿಗೆ ಬಿಟ್ಕೊಡ್ಬೇಕು. ಇಲ್ಲ ಅಂದ್ರೆ ಅವ್ರು ಏನಂದ್ರೆ ಶೇಮ್, ಡೌಟ್ ಅಲ್ಲಿ ಇರ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮತ್ತೆ ನೆಕ್ಸ್ಟ್ ಪ್ರೀ ಸ್ಕೂಲ್ ಟೈಮ್ ಅಲ್ಲಿ ಗಿಲ್ಟ್, ಇನಿಷಿಯೇಟಿವ್ ತಗೊಳ್ಳುವಂಥದ್ದು, ಇಲ್ಲ ಅಂದ್ರೆ ಗಿಲ್ಟ್ ಅಲ್ಲಿ ಇರುವಂಥದ್ದು. 2 ಡಿಫ್ರೆಂಟ್ ಕ್ಯಾರೆಕ್ಟರ್ಸ್. ಈಗ ಇನಿಷಿಯೇಟಿವ್ ತಗೊಳ್ಳೋಕೆ ನಾವು ಬಿಟ್ರೆ ಸರಿ, ಇಲ್ಲ ಅಂದ್ರೆ ಅವ್ರು ಗಿಲ್ಟಿ ಫೀಲ್ ಮಾಡಕ್ಕೆ ಪ್ರಾರಂಭ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ನಾವೇನ್ ನೋಡ್ತೀವಂದ್ರೆ ಅವರು ಇಂಡಸ್ಟ್ರಿಯಸ್ ವರ್ಸಸ್ ಇನ್ಫೀರಿಯಾರಿಟಿ. ಇಂಡಸ್ಟ್ರಿಯಸ್ ಅವರು ತಾವಾಗೇನೋ ಕೆಲಸಗಳು ಮಾಡ್ಬೇಕು ಅಂತ ಹೇಳಿ ಪ್ರಾರಂಭ ಮಾಡುವಾಗ ತಂದೆ ತಾಯಿಯಾಗಿ ನಾವು ಅವ್ರಿಗೆ ರಿಸ್ಟ್ರಿಕ್ಟ್ ಮಾಡಬಾರ್ದು. ಮಾಡಿದ್ರೆ ಅವ್ರು ಇನ್ಫೀರಿಯರ್ ಫೀಲ್ ಮಾಡಕ್ಕೆ ಪ್ರಾರಂಭ ಮಾಡ್ತಾರೆ. ಒಂದೊಂದು ಸ್ಟೇಜ್ ಅಲ್ಲಿ ಡಿಫ್ರೆಂಟ್ ಆಕ್ಟಿವಿಟೀಸ್. ಟೀನೇಜರ್ಸ್ ಆಗಿರುವಾಗ ಅವರಲ್ಲಿ ಐಡೆಂಟಿಟಿ, ನಾನು ಇದಾಗಿದ್ದೇನೆ ಅಂತ ಹೇಳಿ ಒಂದು ಐಡೆಂಟಿಟಿ ಬರ್ಬಹುದು, ಇಲ್ಲ ಅಂದ್ರೆ ಕನ್ಫ್ಯೂಷನ್ ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗ್ತದ. ಯಂಗ್ ಅಡಲ್ಟ್ಸ್ ಅಲ್ಲಿ ಇಂಟಿಮೆಸಿ ಬರ್ಬಹುದು, ಇಲ್ಲಾಂದ್ರೆ ಐಸೋಲೇಷನ್. ಸೊ ಇದೆಲ್ಲ ಕೆಲವು ವಿಷಯಗಳು ನಿಮ್ಗೆ ಅರ್ಥ ಆಗ್ತಿದ್ದೇನೆಲ್ಲ ಗೊತ್ತಾಗ್ತಿಲ್ಲ. ಇನ್ ನೆಕ್ಸ್ಟ್ ಜನರೇಟಿವಿಟಿ, ಸ್ಟಾಗ್ನೇಷನ್, ಇಂಟಿಗ್ರಿಟಿ ವರ್ಸಸ್ ಡಿಸ್ಪೇರ್. ಸ್ಪೆಷಲಿ ನಾವು ಚಿಕ್ಕ ಮಕ್ಕಳಾಗಿರುವಾಗ ಅವ್ರಿಗೆ ನಾವು ಟ್ರಸ್ಟ್ ಬಿಲ್ಡ್ ಮಾಡ್ಲಿಕ್ಕೆ ಅವ್ರ ಕಂಪ್ಲೀಟ್ ಕೇರ್ ಕೊಡ್ಬೇಕು. ಅವ್ರಿಗೆ ಒಂದು ರೀತಿಯಲ್ಲಿ ಆ ಒಂದು ಟ್ರಸ್ಟ್ ಅವರಲ್ಲಿ ಬರ್ಲಿಕ್ಕೆ ನಾವು ಅವ್ರಿಗೆ ಪ್ರೊಟೆಕ್ಟಿವ್ ಆಗಿ ಏನ್ ನೀಡ್ ಇದೆ, ಮಗುಗೆ ಹಾಲ್ ಬೇಕಾ ಕೊಡ್ಬೇಕು. ಈಗ ಮಗು ಏನು ಅಳ್ತಾ ಇದೆ ಅಂದ್ರೆ ಹೋಗಿ ನಾವು ಯಾಕೆ ಅಳ್ತಾ ಇದೆ ಅಂತ ಹೇಳಿ ಅಪ್ರೋಚ್ ಮಾಡ್ಬೇಕು. ಮತ್ತೆ ನಾವು ಆ ರೀತಿಯಲ್ಲಿ ಸ್ಪಂದಿಸಿದ್ರೆ, ಈಗ ಇದು ಪ್ಯಾಡ್ ಚೇಂಜ್ ಮಾಡ್ಬೇಕು ಅಂತಂದ್ರೆ ಆ ಪರಿಸ್ಥಿತಿಯಲ್ಲಿ ನಾವು ಇಮಿಡಿಯೇಟ್ಲಿ ಅದಕ್ಕೆ ಅಪ್ರೋಚ್ ಮಾಡುವಾಗ ಏನಾಗ್ತದೆ ಅಂದ್ರೆ ಮಗುವಲ್ಲಿ ಆ ಟ್ರಸ್ಟ್ ಬಿಲ್ಡ್ ಆಗ್ತದ. ಸೊ ಡಿಫ್ರೆಂಟ್ ಸ್ಟೇಜಸ್ ಅಲ್ಲಿ ಡಿಫ್ರೆಂಟ್ ವಿಷಯಗಳು ಅವರಲ್ಲಿ ಡೆವಲಪ್ ಆಗ್ತದ. ಇನ್ ಕೇಸ್ ಆ ವಿಷಯಗಳನ್ನ ನಾವು ಇಗ್ನೋರ್ ಮಾಡಿದ್ರೆ ಅವರಲ್ಲಿ ಇನ್ಫೀರಿಯಾರಿಟಿ ಬರ್ಬೋದು, ಅವರಲ್ಲಿ ಏನಂದ್ರೆ ಡೌಟ್, ಶೇಮ್, ಗಿಲ್ಟ್ ಅನ್ನುವಂತ ವಿಷಯಗಳು ನಮ್ಮ ಮಕ್ಕಳಲ್ಲಿ ಡೆವಲಪ್ ಆಗ್ಲಿಕ್ಕೆ ಸಾಧ್ಯ. ಇದು ಆಕ್ಚುಲಿ ಬಹಳ ಟೈಮ್ ಬೇಕು. ನಾ ಎರಿಕ್ಸನ್ಸ್ ಥಿಯರಿ ಜಸ್ಟ್ ಸ್ವಲ್ಪ ಕೆಲವು ವಿಷಯಗಳು ಹೇಳಿದ್ದೀನಿ. ವಾಕ್ಯದ ಪ್ರಕಾರ ನಾವು ನೋಡಿದ್ರೆ ಕರೆಕ್ಷನ್ ನಮ್ಮ ಮಕ್ಕಳಿಗೆ ಯಾವ ಪರಿಸ್ಥಿತಿಯಲ್ಲಿ, ಬಹಳ ಚಿಕ್ಕ ಮಗು ಅದ ಈಗೇನ ಅದಕ್ಕೆ ಅರ್ಥನೇ ಆಗಲ್ಲ ಅಂತ ಹೇಳಿ ಎಷ್ಟೊಂದ್ಸಲ ತಂದೆ ತಾಯಿಗೆ ನಾವು ಫ್ರೀಡಮ್ ಕೊಡ್ತೀವಿ, ಅಜ್ಜಿ ತಾತಾಗೆ ನಾವು ಫ್ರೀಡಮ್ ಕೊಡ್ತೀವಿ. ಬಟ್ ಇಟ್ಸ್ ರಾಂಗ್. ಈವನ್ ವೆನ್ ದ ಚೈಲ್ಡ್ ಇಸ್ ವೆರಿ ವೆರಿ ಸ್ಮಾಲ್, ವಿ ಶುಡ್ ಟೀಚ್ ದೆಮ್ ದಿಸ್ ಇಸ್ ರೈಟ್, ದಿಸ್ ಇಸ್ ರಾಂಗ್ ಅನ್ನುವಂಥದ್ದು ಸ್ಪಷ್ಟವಾಗಿ ನಾವು ಮಕ್ಕಳಿಗೆ ಕಲಿಸಿ ಕೊಡ್ಬೇಕು. ಇಲ್ಲ ಅಂದ್ರೆ ದ ರಾಡ್ ಆಫ್ ಕರೆಕ್ಷನ್ ಡ್ರೈವ್ಸ್ ಔಟ್ ಫೂಲಿಶ್ನೆಸ್ ಫ್ರಮ್ ಅ ಚೈಲ್ಡ್. ಮಗುಗೆ ಗೊತ್ತಿಲ್ಲ ಸರಿ ತಪ್ಪು ಅಂತ. ಈಗ ನಾನು ಹೇಳದೆ ಇದ್ರೆ, ನಾವು ತಂದೆ ತಾಯಿಗೆ ಹೇಳದೆ ಇದ್ರೆ ಅವ್ರಿಗೆ ಈಗ ಅರ್ಥ ಆಗ್ತದ. ಪ್ರಾಬ್ಸ್ 22:15 ಅಲ್ಲಿ ಹೇಳ್ತದ. ಮತ್ತೆ ಡಿಸಿಪ್ಲಿನ್ ಕೆಲವೊಂದ್ಸಲ ಬಹಳ ಪೇನ್ಫುಲ್ ಆಗಿರ್ತದ, ಹಾರ್ಮ್ಫುಲ್ ಅಲ್ಲ, ಪೇನ್ಫುಲ್ ಆಗಿರ್ತದ. ಆದ್ರೆ ಇಟ್ ಈಲ್ಸ್ ದ ಫ್ರೂಟ್ ಆಫ್ ರೈಚಿಯಸ್ನೆಸ್. ಅದರಿಂದ ಒಳ್ಳೆ ನೀತಿಯ ಫಲ ನಾವು ಕಾಣ್ಲಿಕ್ಕೆ ಸಾಧ್ಯ ಅಂತ ಹೀಬ್ರಿಯ 12:11 ನೋಡ್ತೀವಿ. ಮತ್ತೆ ಜ್ಞಾನೋಕ್ತಿ 22ನೇ ಅಧ್ಯಾಯ 6ನೇ ವಚನ ನಾವು ನೋಡ್ತೀವಿ. ಏನಂದ್ರೆ ಟ್ರೈನ್ ದ ಚೈಲ್ಡ್ ದ ವೇ ಹಿ ಶುಡ್ ಗೋ ಅಂಡ್ ಹಿ ವಿಲ್ ನಾಟ್ ಡಿಪಾರ್ಟ್ ಫ್ರಮ್ ದಟ್ ವೇ, ಹಿ ವಿಲ್ ಗೋ ಇನ್ ದ ರೈಟ್ ವೇ. ಮಗುವಾಗಿರುವಾಗ್ಲೇ ಎಲ್ಲಾ ಶಿಸ್ತು ಕಲ್ಸ್ಕೊಡ್ಬೇಕು, ವಾಕ್ಯ ಕಲ್ಸ್ಕೊಡ್ಬೇಕು.
ಈಗಿರ್ಬೇಕು ಈಗಿರ್ಬಾರ್ದು, ಈಗ ಮಾಡ್ಬಾರ್ದು ಅನ್ನುವಂಥದ್ದು ವಾಕ್ಯದ ಮೂಲಕ ಸ್ಪಷ್ಟವಾಗಿ ನಾವು ಕಲಿಸಿ ಕೊಡುವಾಗ ಮಗು ಸ್ಪಷ್ಟವಾಗಿ ಏನ್ ತಿಳ್ಕೊಂತದಂದ್ರೆ, ಓ ಇದು ಸರಿ. ಎಷ್ಟು ವಯಸ್ಸಾದ್ರೂ ಸಹ ಅವರು ಒಳ್ಳೆ ಮಾರ್ಗದಿಂದ ತಪ್ಪಿ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ನನಗೆ ಒಂದು ಇನ್ಸಿಡೆಂಟ್ ನೆನ್ಪು ಬರ್ತಾ ಇದೆ. ಆಕ್ಚುಲಿ ನಾವು ಪೂನಾ UVS ಅಲ್ಲಿ ಇರುವಾಗ ಒಬ್ಬ ನಮ್ಮ ನೇಬರ್ಸ್, ಅವರು ಹಿಮಾಚಲ್ ಪ್ರದೇಶದಿಂದ ಇದ್ರು. ಅವ್ರ ಮಗಳು ಮೇ ಬಿ ಅರೌಂಡ್ 5 to 6 years ಇದ್ಳು ಅನ್ಸುತ್ತೆ. ಹುಡುಗರು ಆಕೆಗಿಂತ ಸ್ವಲ್ಪ ದೊಡ್ಡ ವಯಸ್ಸು ಏನೋ, ಹುಡುಗರು ಏನ್ ಮಾಡಿದಾರೆ ಅಂದ್ರೆ ಆಕೆಗೆ ಅವ್ರ ಮನೆಗೆ ಕರ್ಕೊಂಡು ಹೋಗಿ ನಿನ್ ಡ್ರೆಸ್ ಎಲ್ಲಾ ತೆಗಿ ಅಂತ ಹೇಳಿದ್ರು. ಆ ಹುಡುಗಿ ಫಸ್ಟ್ ಯೋಚನೆ ಮಾಡಿದಾಳ, ಆಮೇಲೆ ಇಲ್ಲ ನಾನು ತೆಗಿಯಲ್ಲ ಅಂತ ಹೇಳಿದ್ರು. ಯಾಕೆಂದ್ರೆ ಅವ್ರ ತಾಯಿ ಯಾವ ರೀತಿಯಲ್ಲಿ ಇರ್ಬೇಕು ಅನ್ನುವಂಥದ್ದು ಅವ್ರ ತಾಯಿ ಸ್ಪಷ್ಟವಾಗಿ ಕಲಿಸಿಕೊಟ್ಟಿದ್ರು, ವಾಕ್ಯ ಕಲಿಸ್ಕೊಟ್ಟಿದ್ರು. ಈ ರೀತಿಯಲ್ಲಿ ಯಾರಾದ್ರೂ ಹೇಳಿದ್ರೆ ಮಾಡಬಾರ್ದು ಅನ್ನುವಂಥದ್ದು ಕಲಿಸ್ಕೊಟ್ಟಿದ್ರು. ಸೊ ಶಿ ಟೋಲ್ಡ್, ನೋ ಐ ವಿಲ್ ನಾಟ್ ರಿಮೂವ್ ಮೈ ಕ್ಲೋತ್ಸ್ ಅಂತ ಹೇಳಕ್ಕೆ ಬಂದಳು ಆರಾಮಾಗಿ ವಾಪಸ್. ಸೊ ಹೌ ಜಸ್ಟ್ ಒನ್ ವರ್ಡ್ ವಿಚ್ ಶಿ ಕುಡ್ ಸೇ saved her from sexual abuse. Maybe at that age she would have been abused sexually. So that whatever we think, ದೊಡ್ಡವರಾದ್ಮೇಲೆ ರಕ್ಷಣೆ ಹೊಂದಲಿ, ದೊಡ್ಡವರಾದ್ಮೇಲೆ ವಾಕ್ಯ ತಿಳ್ಕೊಳ್ಳಿ, ಇಲ್ಲ. ಈವನ್ ಹೊಟ್ಟೆಯಲ್ಲಿ ಇರುವಾಗ್ಲೇ ನಾವು ಮಗುಗೆ ವಾಕ್ಯ ಕಲಿಸ್ಬೇಕು ಅನ್ನುವಂಥದ್ದು ಬಹಳ ಪ್ರಾಮುಖ್ಯ. ನಾನು ನನ್ನ ಮಕ್ಕಳಿಗೆ ಅದೇ ರೀತಿಯಲ್ಲಿ ಮಾಡಿದ್ದೇನೆ. ಈವನ್ ಬಿಫೋರ್ ದೇ ವರ್ ಬಾರ್ನ್, I have read the Psalms and Proverbs, and they hear that within 5 years time what we teach to our children stays for their lifetime ಅಂತ. 5 ವರ್ಷದೊಳಗಾಗಿ ನಾವೇನ್ ಮಕ್ಕಳಿಗೆ ಕಲಿಸ್ತೇವೋ ಅದು ಅವ್ರ ಲೈಫ್ ಟೈಮ್ ಅಲ್ಲಿ ಉಳಿತದ. ಅದಕ್ಕೆ ಅಯ್ಯೋ ನಮ್ಮ ಮಕ್ಕಳು ದೊಡ್ಡವರಾಗ್ಬಿಟ್ರು ಈಗ ಹಿಂಗ ಅಂತ ಯೋಚನೆ ಮಾಡೋದ್ ಬೇಡ. ಬಟ್ ಯಾರಿಗೆ ಇನ್ನು ಸಮಯ ಇದೆನೋ ಅವರು ನಾವು ಮಕ್ಕಳ ಲೈಫಲ್ಲಿ ಇನ್ವೆಸ್ಟ್ ಮಾಡೋಣ. ಇಲ್ದೇ ಇರೋರ್ಗು ಸಹ ಅವಕಾಶ ಇದೆ. ಕೆಲವೊಂದ್ಸಲ ಈಗ ಸ್ಲೇಟ್ ಮೇಲೆ ನಾವೇನೋ ಬರ್ದಿದೀವಿ ಅಂದ್ರೆ ಅಳಿಸ್ಬೋದಲ್ಲ, we can erase it. In the same way, some things happen in our children's life, in our life, we can erase it. ನಾವು ಅದನ್ನ ಅಳಿಸಿ ಮತ್ತೆ ಬರಿಬಹುದು. ಇದು ಒಂದು ಸ್ಟಡಿ ಹೇಳುತ್ತೆ ಏನಂದ್ರೆ, we can change things. Our brain accepts changes. So we have to teach our children the word. Let's not get irritated, exaggerate. We should not exaggerate our children. ನಮ್ಮ ಮಕ್ಕಳಿಗೆ ಒಂಥರ ಇರಿಟೇಟ್ ಆಗೋ ರೀತಿಯಲ್ಲಿ, ಕಿರಿಕಿರಿ ಅನ್ನೋ ರೀತಿಯಲ್ಲಿ ನಾವು ಅವ್ರ ಜೊತೆ ನಡ್ಕೊಳ್ಬಾರ್ದು. ಆ ರೀತಿಯಲ್ಲಿ ನಾವು ಅವ್ರೊಟ್ಟಿಗೆ ಒಂಥರ ಇರಿಟೇಟ್ ಮಾಡಬಾರ್ದು. ಸಮಾಧಾನದಿಂದ ಹೇಳ್ಬೇಕು. ಇಮಿಡಿಯೇಟ್ಲಿ ರಿಯಾಕ್ಟ್ ಮಾಡ್ತೀವಿ. ಏನಾದ್ರೂ ನೀ ತಪ್ಪು ಮಾಡಿದ್ಯಾ, ಆಯ್ತು ನಾನು ಅನ್ಕೊಂಡಿದ್ದೆ ಅಂತೆಲ್ಲ ಹೇಳ್ಬಿಡ್ತೀವಿ. ಸೊ ಆ ರೀತಿಲಲ್ಲ. ವಿ ಶುಡ್ ಜಸ್ಟ್ accept even if they do the greatest mistake, like the prodigal father. ತಪ್ಪಿ ಹೋದ ಅಂದ್ರೆ ಪ್ರಾಡಿಗಲ್ ಅಂದ್ರೆ ಲ್ಯಾವಿಶ್ ಅಂತ ಹೇಳ್ತದೆ, ಅದಕ್ಕೆ ಪ್ರಾಡಿಗಲ್ ಫಾದರ್ ಅಂತ ಹೇಳಿದೀನಿ. lavishly he loved his son. So ಪ್ರಾಡಿಗಲ್ ಸನ್, ತಪ್ಪಿ ಹೋದ ಮಗ ಎಂಥ ವ್ಯಭಿಚಾರ ಮಾಡ್ದ, ಎಲ್ಲ ಆಯುಷ್ ಮಾಡಿ ಎಲ್ಲ ಆಸ್ತಿ ಕಳ್ಕೊಂಡು ಬಂದ್ರು ಸಹ ತನ್ನ ಮನೆ ಆತನಿಗಾಗಿ ಓಪನ್ ಇತ್ತು. ಅವನ ತಂದೆ ಅವನಿಗಿದ್ದ ಹಾಗೆ ಅಕ್ಸೆಪ್ಟ್ ಮಾಡಿದ್ರು. ಈ ಪರಿಸ್ಥಿತಿಯಲ್ಲಿ ಎಷ್ಟೋ ಭಯಂಕರ ಪಾಪ ನಡೀತಾ ಇದೆ. ಏನೋ ಪಾಪ ಮಾಡಿದ್ರು ಅಂದ ತಕ್ಷಣ ನಾವು ಪಾಪ ಮಾಡ್ಲಿಕ್ಕೆ ಪ್ರೇರೇಪಣೆ ಮಾಡಬಾರ್ದು. ಆದ್ರೆ ಅವ್ರು ಪಾಪ ಮಾಡಿದ್ರು ಸಹ ಹಿಂತಿರುಗಿ ಬರ್ಲಿಕ್ಕೆ ನಾವು ಸ್ಪೇಸ್ ಕೊಡ್ಬೇಕು. ವಿ ಹ್ಯಾವ್ ಟು ಗಿವ್ ದೆಮ್ ಸ್ಪೇಸ್ so that they will come back. And especially let's know their love language. ಈಗ ನಾವು ನೋಡಿದೀವಿ ಲವ್ ಲ್ಯಾಂಗ್ವೇಜ್ ಗಡ್ಡ ಹೆಂಡತಿಯರ ಮಧ್ಯದಲ್ಲಿ ಅಂತ. ಅದು ಮಕ್ಕಳದು ಲವ್ ಲ್ಯಾಂಗ್ವೇಜ್ ಏನು ಅಂತ ತಿಳ್ಕೊಂಡು ನಮ್ಮ ಮಕ್ಕಳಿಗೆ ಹಗ್ ಮಾಡೋದು, ಕಿಸ್ ಮಾಡೋದು, ನನ್ ಮೇಲೆ ಹಿಂಗೆ ತೊಡೆ ಮೇಲೆ ಮಲ್ಕೊಳಕ್ಕೆ ಅಂತ ಅವ್ರಿಗೆ ಬಹಳ ಇಷ್ಟ. ಸೊ I let them, I hug them, I kiss them, I allow them to come closer to me. That is very important. We should know their love language and help them. ತಪ್ಪು ಮಾಡಿರ ಅಂದ ತಕ್ಷಣ ನಾವು ಅವ್ರನ್ನ ರಿಜೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. We have to teach the word. We have to help them walk in the fear of the Lord.
If they go wrong, give them space to repent, come back. Okay, we have to deal with them in the right way. Okay, next ನಾವು ನಮ್ಮ ಮನೆ, ಮೈ ರೋಲ್ ಅಟ್ ಹೋಮ್ ಅಂತ ನಾವು ನೋಡುವಾಗ ನಾವು ಸ್ಪಷ್ಟವಾಗಿ ನಾವೆಲ್ಲ ಗ್ರಾಜುಯೇಟ್ಸ್ ಆಗಿದ್ದೀವಿ, ನಮ್ಮ ಮನೆ ಓಪನ್ ಹೋಮ್ ಆಗಿರ್ಬೇಕಂತ ಹೇಳಿ ನಾವೆಲ್ಲ ಕಲ್ತ್ಕೊಂಡಿದೀವಿ. ಇದನ್ನು ನಾವು ಪ್ರಾಕ್ಟೀಸ್ ಮಾಡ್ಬೇಕಾಗಿದೆ. ಇಲ್ಲಿ ಒಂದು ಮನೆ ನಾವು ನೋಡ್ತೀವಿ, ಮಾರ್ಕ 2ನೇ ಅಧ್ಯಾಯ 1ರಿಂದ 12ನೇ ವಚನ ನಾವು ನೋಡುವಾಗ ಇಲ್ಲಿ ಏನ್ ನೋಡ್ತೀವಂದ್ರೆ ಕಪೆರ್ನೌಮ್ ಮನೆ, ದ ಹೋಮ್ ಎಟ್ ಕಪೆರ್ನೌಮ್. ಹಿಯರ್ ಅ ಪ್ಯಾರಾಲಿಟಿಕ್ ಮ್ಯಾನ್ ವಾಸ್ ಹೀಲ್ಡ್. ಒಬ್ಬ ಪಾರ್ಶ್ವವಾಯು ರೋಗಿಗೆ ದೇವರು ಯೇಸು ಸ್ವಾಮಿ ಸ್ವಸ್ಥತೆ ಕೊಡ್ತಾರೆ ಅನ್ನುವಂತ ಇನ್ಸಿಡೆಂಟ್ ನಮ್ಗೆಲ್ಲ ಗೊತ್ತು. ಅದರಲ್ಲಿ ನಾವು ವಾಕ್ಯಗಳು ನೋಡಿದ್ರೆ ಇಲ್ಲಿ ಏನಂತ ಹೇಳ್ತದಂದ್ರೆ ಯೇಸು ಸ್ವಾಮಿ ತನ್ನ ಮನೆಗೆ ಬಂದಾಗ ಅಂತ ಹೇಳ್ತದ. ಮನೆಗೆ ಬಂದಾಗ ಇದು ಖಂಡಿತವಾಗಿ ಓಕೆ, ಇಲ್ಲಿ ನಾನು ಓದ್ತೀನಿ ನೋಡಿ. ಕೆಲವು ದಿನಗಳಾದ ಮೇಲೆ ಆತನು ಕಪೆರ್ನೌಮಿಗೆ ತಿರುಗಿ ಬಂದನು. ಮನೆಯಲ್ಲಿದ್ದಾನೆಂಬ ವರ್ತಮಾನವು ಹಬ್ಬಿದಾಗ, ಮನೆಯಲ್ಲಿದ್ದಾನೆಂಬ ವರ್ತಮಾನ ಹಬ್ಬಿದಾಗ ಅಂತನ್ನುವಾಗ ಆಕ್ಚುಲಿ ದಿಸ್ ಇಸ್ ನಾಟ್ ಜೀಸಸ್ ಹೋಮ್. Okay, he is in Capernaum. He didn't have a home at Capernaum. His home is at Nazareth. Okay. ಆದ್ರೆ ಇಲ್ಲಿ ಕಪೆರ್ನೌಮ್ ಅಲ್ಲಿ ಒಂದು ಮನೆಯಲ್ಲಿ ಇದ್ದಾಗ ಆತನ ಮನೆಯಲ್ಲಿ ಇದ್ದಾನೆಂಬ ವರ್ತಮಾನ ಬಂದಾಗ ಅಂದ್ರೆ ಈ ಮನೆ ಯೇಸು ಸ್ವಾಮಿಗೆ ಓಪನ್ ಆಗಿತ್ತು. It was open to Jesus. Jesus was honored in this home. Jesus was honored in this home. He felt at home in this home. So he was happy to come and stay there. Actually ಸ್ಟಡಿ ಏನ್ ಹೇಳ್ತದೆ ಅಂದ್ರೆ ದಿಸ್ ಮೈಟ್ ಬಿ ದ ಹೋಮ್ ಆಫ್ ಸೈಮನ್ ಪೀಟರ್ ಅಂತ ಹೇಳ್ತದೆ. ಸೀಮೋನ್ ಪೇತ್ರನ ಮನೆ ಆಗಿರ್ಬಹುದು, ಸೀಮೋನ್ ಪೇತ್ರ ಆಂದ್ರೆಯ ಮನೆ ಆಗಿರ್ಬಹುದು ಅಂತ ನಾವು ನೋಡ್ತೀವಿ. ಇಲ್ಲಿ ಏನಂತಂದ್ರೆ ಯೇಸು ಸ್ವಾಮಿಗೆ ಸನ್ಮಾನ ಇತ್ತು. ಹಿ ವಾಸ್ ಆನರ್ಡ್. ಅವರು ಮರ್ಯಾದೆ ಕೊಟ್ರು. ಆಮೇಲೆ ಇಲ್ಲಿ ಈ ಮನೆ ಎಷ್ಟಾಗಿ ತೆರೆಯಲ್ಪಟ್ಟಿತ್ತಂದ್ರೆ ಮನೆ ತುಂಬಾ ಜನರು ಬಂದಿದ್ರು. ಸೋ ಮೆನಿ ಪೀಪಲ್ ಕೇಮ್ ದಟ್ ದ ಹೋಲ್ ಹೌಸ್ ವಾಸ್ ಫಿಲ್ಡ್. ಅಷ್ಟರ ಮಟ್ಟಿಗೆ ಅವರು ಜನರನ್ನು ವೆಲ್ಕಮ್ ಮಾಡಿದ್ರು. ಅತಿಥಿ ಸತ್ಕಾರ ತೋರಿಸಿದ್ರು ನಮ್ಗೆ ಗೊತ್ತಿಲ್ಲ, ಬಟ್ ದೇ ವೆಲ್ಕಮ್ಡ್ ಪೀಪಲ್. ನಾವು ನಮ್ಮ ಮನೆಗೆ ಸ್ಟೂಡೆಂಟ್ಸ್ ಗ್ರಾಜುಯೇಟ್ಸ್ ಬರುವಾಗ ಅವ್ರಿಗೆ ನಾವು ಅತಿಥಿ ಸತ್ಕಾರ ತೋರಿಸ್ಬೇಕು, ಓಪನ್ ಇಡ್ಬೇಕು. ಬೇಜಾರು ಮಾಡ್ಕೊಳ್ತೀವಲ್ಲ, ನಾನು ಎಷ್ಟೊಂದ್ಸಲ ಮಾಡಿದೀನಿ ಆ ರೀತಿಯಲ್ಲಿ. ಏನಂದ್ರೆ ಯಾರಾದ್ರೂ ಸಡನ್ ಆಗಿ ಬಂದ್ರೆ ಒಂದೊಂದ್ಸಲ ಕಷ್ಟ ಅನ್ಸ್ತದ, ಬೇಜಾರು ಮಾಡ್ಕೊಂಡು ಗ್ರಂಬಲ್ ಮಾಡ್ತೀವಿ, ಗುಣಗುಡ್ತೀವಲ್ಲ, ಆ ರೀತಿಯಲ್ಲಿ ಮಾಡಬಾರ್ದು. ಇಲ್ಲಿ ಯೇಸು ಸ್ವಾಮಿ ಕೂತ್ಕೊಂಡು ವಾಕ್ಯ ಕಲಿಸ್ತಾ ಇದ್ದಾರೆ. ಹಿ ಈಸ್ ಟೀಚಿಂಗ್ ದ ವರ್ಡ್ ಆಫ್ ಗಾಡ್. ಓಕೆ, there is space to study the word of God in this home. So what you and I do, I allow people to come to my home and study the word. ನಾವು ನಮ್ಮ ಮನೆ ತೆರೆದಿಟ್ಟು ದೇವರ ವಾಕ್ಯ ಬೈಬಲ್ ಸ್ಟಡಿಗಾಗಿ ಪ್ರಾರ್ಥನೆಗಾಗಿ ನಾವು ತೆರೆದಿಟ್ಟಿದೀವಾ ಅಂತ ಆಲೋಚನೆ ಮಾಡೋಣ. ಮತ್ತೆ ದಿಸ್ ಹೋಮ್ ಹ್ಯಾಡ್ ಇಟರ್ನಲ್ ವಿಷನ್. ನಿತ್ಯತ್ವದ ಒಂದು ಗುರಿ ಅವರು ಇಟ್ಕೊಂಡು ಕಾರ್ಯ ಮಾಡಿದ್ರಂತ ನೋಡ್ತೀವಿ. ಆ ಪಾರ್ಶ್ವವಾಯು ರೋಗಿಗೆ ಕರ್ಕೊಂಡು ಬಂದಂತ ಆ 4 ಯಾರು ಫ್ರೆಂಡ್ಸ್ ಅವ್ರೇನ್ ಮಾಡಿದ್ರು, ಜಾಗ ಇಲ್ಲ ಅಂತ ಹೇಳಿ ಮೇಲೆ ಹತ್ತಿ ಮೇಲ್ಛಾವಣಿಯಿಂದ ಅವನ್ಗೆ ಕೆಳಗ್ ಬಿಡ್ತಾರ. ರೂಫ್ ಎಲ್ಲ ತೆಗೆದು ಬಿಡ್ತಾರ, ಹಂಚೆಲ್ಲ ತೆಗೆದು ಅವನ್ಗೆ ಕೆಳಗ್ ಬಿಡ್ತಾರೆ. ಸೊ ಇಲ್ಲಿ ಆ ಮನೆಯವರು ಒಂದು ಮಾತು ಸಹ ಏನೂ ಹೇಳಲಿಲ್ಲ. ಗ್ರಂಬಲ್ ಮಾಡಿದ್ರ, ಗುಣಗುಟ್ಟಿದ್ರ, ನಮ್ ಮನೆಲ್ಲ ಮೆಸ್ಅಪ್ ಮಾಡ್ತಿದ್ರಿ, ಡ್ಯಾಮೇಜ್ ಮಾಡ್ತಿದ್ರಿ, ಹಾಳು ಮಾಡ್ತಿದ್ರಿ, ಇಲ್ಲ. ದೇ ಆರ್ ವೆರಿ ಕಾಮ್ ಅಂಡ್ ಕ್ವೈಟ್. And God, Jesus could do what he wanted to. He could heal that paralytic man. ಆ ಪಾರ್ಶ್ವವಾಯು ರೋಗಿಗೆ ಸ್ವಸ್ಥತೆ ಕೊಡ್ತಾರ, ಅವನ್ಗೆ ರಕ್ಷಣೆ ಕೊಡ್ತಾರ, ಅವನ್ ಪಾಪ ಕ್ಷಮಾಪಣೆ ಕೊಡ್ತಾರ. ಆ ದೇವರ ಕಾರ್ಯ ಆಗ್ಲಿಕ್ಕೆ ಈ ಮನೆ ತೆರೆದಂತ ಮನೆಯಾಗಿತ್ತು. ಸೊ ನಮ್ಮ ಮನೆಗಳು ಇವತ್ತು ಯಾವ ರೀತಿಯಲ್ಲಿ ಇದೆ? ನಾನು ಒಬ್ಬ ಹೆಂಡತಿಯಾಗಿ, ಒಬ್ಬ ತಾಯಿಯಾಗಿ ನಾನು ನನ್ನ ಜವಾಬ್ದಾರಿಕೆಗಳು ಹೇಗೆ ನಿರ್ವಹಿಸ್ತಾ ಇದ್ದೇನೆ? ನನ್ನ ಒಂದು ಮನೆ ತೆರೆದಂತ ಮನೆ ಆಗಿದೆನಾ? ಯೇಸು ಸ್ವಾಮಿಗೆ ಆನರ್ ಮಾಡುವಂತ, ಸನ್ಮಾನಿಸುವಂತ ಮನೆ ಆಗಿದೆನಾ? ಇಲ್ಲ ಅಂದ್ರೆ ಕೆಲವೊಂದು ಸೀಕ್ರೆಟ್ ಸಿನ್ಸ್ ಬೆಡ್ರೂಮ್ ಅಲ್ಲಿ ಹೋಗಿ, ಇಲ್ಲ ಮೊಬೈಲ್ ಅಲ್ಲಿ ಯಾರಿಲ್ದೆ ಇರುವಾಗ ನಾನು, ನನ್ನ ಗಂಡ, ನನ್ನ ಮಕ್ಕಳು ಆಗ್ಲಿ ಕೆಟ್ಟ ವಿಷಯಗಳು ನೋಡ್ತೀವಾ? ಸಮಥಿಂಗ್ಸ್ ವಿಚ್ ಆರ್ ನಮ್ ಸಂಬಂಧ ಚೆನ್ನಾಗಿ ಮಾಡ್ಕೋಬೇಕಂತ ಹೇಳಿ ಕೆಲವು ಕೆಟ್ಟ ವಿಷಯಗಳು ನೋಡಿ ನಾನು ನನ್ನ ಗಂಡ ಸಂಬಂಧ ಚೆನ್ನಾಗಿ ಮಾಡ್ಕೊಳ್ಳೋದು. ದಟ್ಸ್ ನಾಟ್ ರೈಟ್.
ಇಟ್ಸ್ ನಾಟ್ ರೈಟ್. ಆ ರೀತಿಯಲ್ಲಿ ಮಾಡಬಾರ್ದು ಅಂತ ಹೇಳಿ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು. ಅದರಿಂದ ಯೇಸು ಸ್ವಾಮಿಗೆ ಅವಮಾನ ಆಗ್ತದೆ. ಇಟ್ ಡಿಸಾನರ್ಸ್ ಜೀಸಸ್. ಸೊ ಲೆಟ್ಸ್ ಸಿ ಇಫ್ ವಿ ಶುಡ್ ಚೆಕ್ ಅವರ್ ಸೆಲ್ಸ್. If Jesus is honored in my home, do I welcome people? Do I welcome my graduates and students? Do I show hospitality? ನಾವು ಎಷ್ಟು ಕೊಡ್ತೇವೋ ಅಷ್ಟು ನಾವು ಪಡ್ಕೊಳ್ತೀವಿ. ಅದಕ್ಕಾಗಿ ದೇವ್ರ ವಾಕ್ಯ ಧ್ಯಾನ ಮಾಡ್ಲಿಕ್ಕೆ ನಮ್ಮ ಮನೆ ತೆರೆದಂತ ಮನೆ ಆಗಿದೆಯಾ? ಇಟರ್ನಲ್ ವಿಷನ್ ಇಟ್ಕೊಂಡು ನಾವು ಕೆಲಸ ಮಾಡ್ತಿದ್ದೀವ? ಅಥವಾ ಮೊಮೆಂಟ್ ಅಯ್ಯೋ ಬೆಡ್ಶೀಟ್ ಹಾಳಾಯ್ತು, ಕೊಳೆ ಆಯ್ತು, ಇವ್ರಿಂಗ್ ಮಾಡಿ ಇದೆಲ್ಲ ಕೊಳೆ ಮಾಡಿದ್ರು ಅಂತ ಗ್ರಂಬಲ್ ಗುಂಡು ಗುಟ್ಕೊಂಡಿರ್ತೀವ ಅಂತ ನಾವು ಚೆಕ್ ಮಾಡ್ಕೋಬೇಕು. ಮತ್ತೆ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಜೊತೆ ನಮ್ಮ ಸಂಬಂಧ ಹೇಗಿದೆ? 1 ತಿಮೋಥಿ 5ನೇ ಅಧ್ಯಾಯ 8ನೇ ವಚನ ಏನ್ ಹೇಳ್ತದಂದ್ರೆ, ನಮ್ಮ ರಿಲೇಟಿವ್ಸ್ಗೆ ನಾವು ಪ್ರೊವೈಡ್ ಮಾಡಬೇಕು, ನಮ್ಮ ಸಂಬಂಧಿಕರಿಗೆ ನಾವು ಪ್ರೊವೈಡ್ ಮಾಡಬೇಕು, ನಮ್ಮ ಕುಟುಂಬದವರನ್ನ ನಾವು ನೋಡ್ಕೊಳ್ಬೇಕು ಅನ್ನುವಂತ ಬಹಳ ಒಳ್ಳೆ ವಾಕ್ಯ. ಇಷ್ಟು ಚೆನ್ನಾಗಿ ಹೇಳ್ತದಂದ್ರೆ ವಿ ಆರ್ ರೆಸ್ಪಾನ್ಸಿಬಲ್. ಬರೀ ನಾನು ನನ್ನ ಗಂಡ ನನ್ನ ಮಕ್ಕಳಲ್ಲ, ನನ್ನ ಒಂದು ತಂದೆ ತಾಯಿ ಆಗ್ಲಿ, ನನ್ನ ಸಿಬ್ಲಿಂಗ್ಸ್ ಆಗ್ಲಿ, ಮತ್ತೆ ನನ್ನ ಯಾರು ಇನ್ಲಾಸ್ ಆಗ್ಲಿ, ಅವರನ್ನು ನೋಡಿಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿಕೆ ಆಗಿದೆ. ಇನ್ ಕೇಸ್ ನಾವು ಅವರನ್ನು ನೋಡ್ಕೊಳ್ಳದೆ ಇದ್ರೆ ನಾವೇನು ಅವಿಶ್ವಾಸಿಗೆ ಸಮಾನ ಅಂತ ಹೇಳ್ತದೆ. ವಿ ಆರ್ ಅವಿಶ್ವಾಸಿಗಿಂತಲೂ ನಮ್ಮ ಪರಿಸ್ಥಿತಿ ಗಂಭೀರ, ವರ್ಸ್ ದೆನ್ ಅನ್ ಅನ್ಬಿಲೀವರ್ ಅಂತ ನಾವು ನೋಡ್ತೀವಿ. ಮತ್ತೆ ಹಿಂದೆ ನೋಡಿದಂತ ವಾಕ್ಯ ಇಲ್ಲಿ ಮತ್ತೆ ನಾವು ನೋಡೋದಾದ್ರೆ, ಆಕ್ಚುಲಿ ವಿ ಶುಡ್ ಪಾಸ್ ಆನ್ ಅವರ್ ಫೇತ್. ಈಗ ನಮ್ಮ ಸೀನಿಯರ್ಸ್, ನಮ್ಮ ಅಮ್ಮ ಆಗ್ಲಿ, ನಮ್ಮ ಅಂದ್ರೆ ನಂಬಿಕೆ ನಾವು ಪಾಸ್ ಆನ್ ಮಾಡ್ಬೇಕು. ಜವಾಬ್ದಾರಿಕೆಗಳು ನಾವು ತಿಳಿದುಕೊಂಡು ಮಾಡಿ ನಮ್ಮ ಒಂದು ಸಂತತಿಗೆ ನಾವು ಕಲಿಸಬೇಕನ್ನುವಂತ ವಿಷಯ ನಾವು ನೋಡ್ತೀವಿ. ಸೊ ಇದ್ರಲ್ಲಿ ಏನಾದ್ರೂ ಕನ್ಫ್ಯೂಷನ್ ಇದ್ರೆ ನೋಡಿ, ಅಥವಾ ಕ್ವೆಶನ್ಸ್ ಇದ್ರೆ ಕೇಳಿ. ಇಲ್ಲ ಅಂದ್ರೆ ಕನ್ಕ್ಲೂಷನ್ಗೆ ಬರುವಾಗ ನನ್ನ ಸಂಬಂಧ ದೇವರೊಟ್ಟಿಗೆ ಹೇಗಿದೆ? ಐ ಶುಡ್ ಚೆಕ್ ಹೌ ಇಸ್ ಮೈ ಇಂಟಿಮೆಸಿ ವಿತ್ ಗಾಡ್. ದೇವರೊಟ್ಟಿಗೆ ನನ್ನ ಸಮಯ ಹೇಗೆ ಕಳೀತಾ ಇದ್ದೇನೆ? ದೇವರ ವಾಕ್ಯ ಧ್ಯಾನ ಮಾಡ್ಲಿಕ್ಕೆ, ಪ್ರಾರ್ಥನೆ ಮಾಡ್ಲಿಕ್ಕೆ ನನಗೆ ಸಮಯ ಇದೆನಾ? ನಾನು ಎಷ್ಟು ದೇವರೊಟ್ಟಿಗೆ ಸಮಯ ಕಳೀತೇನೋ ಅಷ್ಟು ನಾನು ದೇವ್ರ ನನ್ನನ್ನು ಯೂಸ್ ಮಾಡ್ಕೊಳ್ತಾರ ಅಂತ ನಾವು ನೋಡ್ಬೋದು. ಮತ್ತು ನನ್ನ ಗಂಡ ನನಗೆ ಪ್ರೀತಿ ಮಾಡದೇ ಇದ್ರು ನಾನು ರೆಸ್ಪೆಕ್ಟ್ ಮಾಡಬೇಕು. ಅನ್ಕಂಡೀಷನಲಿ ಐ ಹ್ಯಾವ್ ಟು ರೆಸ್ಪೆಕ್ಟ್ ಮೈ ಹಸ್ಬೆಂಡ್ ಅಂತ ಹೇಳಿ ನಾವು ನೋಡಿದ್ದೇವೆ. ಕ್ರಿಟಿಸೈಸ್ ಮಾಡಬಾರ್ದು, ಆಲೋಚನೆ ಮಾಡಿ ಮಾತಾಡಬೇಕು, ಆಕ್ಟ್ ಮಾಡಬೇಕು. ಮತ್ತೆ ನನ್ನ ಒಂದು I have to be faithful to the covenant which I have made with my husband. It is a learning for me and for all of us. ದೇವರ ಪ್ರಸನ್ನತೆಯಲ್ಲಿ ನಾವು ಮಾಡಿದಂತ ಒಡಂಬಡಿಕೆಗೆ ನಂಬಿಗಸ್ತರಾಗಿರ್ಬೇಕಂತ ಹೇಳಿ ನಾವು ನೋಡಿದ್ದೇವೆ. ಚೆಕ್ ಮಾಡ್ಕೊಳ್ಳೋಣ, ನಾನು ಎಲ್ಲಾದ್ರೂ ತಪ್ಪಿದ್ದೇನಾ? ನನ್ನ ಒಂದು ಗುಣ ಸರಿ ಇದೆನಾ? ಸೀಕ್ರೆಟ್ ಆಗಿ ಮಾಡುವಂತ ಪಾಪಗಳಲ್ಲಿ ಎಲ್ಲಾದ್ರೂ ಸಿಕ್ಕಿಬಿದ್ದೀನಾದ್ರೆ ನಾನು ಸರಿ ಮಾಡ್ಕೊಳ್ಬೇಕು, ಸರಿಪಡಿಸ್ಕೊಳ್ಬೇಕು. ನನ್ನ ಮಕ್ಕಳೊಟ್ಟಿಗೆ ನಾವು ಇರಿಟೇಟ್ ಆಗ್ಬಾರ್ದು, ಅವ್ರಿಗೆ ಇಮಿಡಿಯೇಟ್ಲಿ ರಿಯಾಕ್ಟ್ ಮಾಡಬಾರ್ದು. ಅವ್ರು ತಪ್ಪು ಮಾಡಿದ್ರು ಸಹ ಸ್ಪೇಸ್ ಕೊಟ್ಟು ಅವರು ತಪ್ಪು ಮಾಡಿದ್ದಾರೆ ಅಂತ ಹೇಳಿ ರಿಯಲೈಸ್ ಮಾಡುವಾಗ ಅವ್ರನ್ನ ಆಕ್ಸೆಪ್ಟ್ ಮಾಡೋಣ, ತಿರುಗಿ ಅವರನ್ನು ಆಕ್ಸೆಪ್ಟ್ ಮಾಡೋಣ, ಕರೆಕ್ಟ್ ಮಾಡೋಣ, ಜೆಂಟಲ್ ಆಗಿ ಅವರೊಟ್ಟಿಗೆ ನಡ್ಕೊಳ್ಳೋಣ. ಮತ್ತು ಅದೇ ಮತ್ತೆ ಯೇಸು ಸ್ವಾಮಿ ನಮ್ಮ ಕುಟುಂಬದಲ್ಲಿ ನಾವು ಸನ್ಮಾನಿಸ್ತಿದ್ದೀವ? ನಮ್ಮ ಮನೆ ನಮ್ಮ ಸ್ಟೂಡೆಂಟ್ಸ್ಗೆ, ಗ್ರಾಜುಯೇಟ್ಸ್ಗೆ ತೆರೆದಂತ ಮನೆ ಆಗಿದೆನಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಅನೇಕ ವಿಷಯಗಳಿದೆ. ನಾವೆಲ್ಲ ಜವಾಬ್ದಾರಿಕೆಗಳು, ನಮ್ಮ ಒಂದು ಪಾತ್ರ ನಾವು ನಿರ್ವಹಿಸ್ಬೇಕಾಗಿದೆ, ಎಲ್ಲವನ್ನು ಬ್ಯಾಲೆನ್ಸ್ ಮಾಡಬೇಕಾಗಿದೆ. ಸೊ ಅದಕ್ಕಾಗಿ ದೇವ್ರು ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ.